ನಮಸ್ಕಾರ ವೀಕ್ಷಕರೇ, ಎಂಎಂಕೆ ಟಿವಿ ಕನ್ನಡಗೆ ಸ್ವಾಗತ. ನಾನು ಮೋಹನ್. ನೆಲಮಂಗಲದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಹೌದು, ಹಾಲಿ ಶಾಸಕರು ಹಾಗೂ ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯಗಳ ವಿರುದ್ಧ ಅವಹೇಳನಕಾರಿ ಬರಹ ಪ್ರಕಟವಾದ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಪೋಸ್ಟ್ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕರಲ್ಲಿ ಆಕ್ರೋಶ ಹೆಚ್ಚಿದ್ದು, ಒಕ್ಕಲಿಗ ಸಮುದಾಯದ ನಾಯಕರು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಈ ಕುರಿತಾದ ವರದಿ ಇಲ್ಲಿದೆ. ನೆಲಮಂಗಲ ತಾಲೂಕಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಲಾದ ಅವಹೇಳನಕಾರಿ ಮತ್ತು ನಿಂದನಾತ್ಮಕ ಪೋಸ್ಟ್ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಫೇಸ್ಬುಕ್ನಲ್ಲಿ ವಾಲ್ಮೀಕಿ ನಾಯಕ ಎಂಬ ಪ್ರೊಫೈಲ್ ಮೂಲಕ ಹಾಲಿ ಶಾಸಕ ಶ್ರೀನಿವಾಸ್ ಹಾಗೂ ಒಕ್ಕಲಿಗ ಲಿಂಗಾಯತ ಸಮುದಾಯಗಳ ವಿರುದ್ಧ ಅವಹೇಳನಕಾರಿ ಬರಹ ಪ್ರಕಟವಾಗಿದ್ದು, ಈ ಪೋಸ್ಟ್ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ನಲ್ಲಿ ವೇಗವಾಗಿ ವೈರಲ್ ಆಗಿದೆ. ಅವಹೇಳನವಾಗಿ ಮೆಸೇಜ್ ಆಗಿರ್ತಕ್ಕಂಥದ್ದು ನಮಗೆ ಕೇಳಿಬಂತೀಗ ಇದು ಭಾಳ ಖಂಡನೀಯ ಆಗಿದೆ. ಈತ ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಈತ ಯಾರು ಅಂತ ಆತನ ಗುರುತಿಸಿ ಆತನ ಇಲ್ಲಿ ಕರೆಸಬೇಕು ಅಂತೇಳಿ ಅವರಿಗೆ ನಾವು ನಮ್ಮ ಕಮ್ಯುನಿಟಿ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಅವರ ವಿರುದ್ಧವಾಗಿ ಕೊಡ್ತಕ್ಕಂಥ ಈ ಒಂದು ಫಿರ್ಯಾದನ್ನು ಏನು ಕೊಡ್ತಾ ಇದ್ದೀವಿ, ಇದನ್ನು ಸಹ ಭಾಳ ತಾವು ಪರಿಶೀಲನೆ ಮಾಡಿ ಆದ ಮೇಲೆ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ, ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಆದಷ್ಟು ಬೇಗ ತಾವು ಕ್ರಮ ತೆಗೆದುಕೊಳ್ತೀವಿ ಅಂತ ನಮಗಂತೂ ನಂಬಿಕೆ ಇದೆ. ನಮ್ಮ ಕಮ್ಯುನಿಟಿಗೆ ಈ ಥರ ಒಂದು ಅವಹೇಳನಕಾರಿ ಅನ್ನೋದು ಒಂದು ಏನೊಂದು ಮೆಸೇಜ್ ಹಾಕಿದ್ದಾನೆ, ಆತ ಯಾರು ಅಂತ ಆತ ವಿಳಾಸ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆತನಿಗೆ ಕರೆಸ್ಬಿಟ್ಟು ನಮ್ಮ ಇನ್ನು ಪೋಸ್ಟ್ನಲ್ಲಿ ಜಾತಿ ಆಧಾರಿತ ಪ್ರಚೋದನಾಕಾರಿ ಹೇಳಿಕೆಗಳು ಇರುವುದಾಗಿ ಆರೋಪಿಸಲಾಗಿದ್ದು, ದಲಿತರ ಹೆಸರನ್ನ ಬೆಳೆಸಿ ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಪ್ರಯತ್ನಿಸಲಾಗಿದೆ ಎಂಬ ಆಕ್ರೋಶ ವ್ಯಕ್ತವಾಗ್ತಿದೆ. ಒಂದು ಜನಾಂಗದ ಬಗ್ಗೆ ಮತ್ತು ಸಮಾಜದಲ್ಲಿ ಅಶಾಂತಿ ನೆಲಮಂಗಲದಲ್ಲಿ ಇವತ್ತು ಎಲ್ಲ ಜನಾಂಗ ಜಾತಿಗಳು ಎಲ್ಲರೂ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದೀವಿ. ಸೊ ಈಗಿದ್ದಾಗ ಜಾತಿಗಳ ಮಧ್ಯೆ ಒಡಕನ್ನು ತಂದು ನಮ್ಮನ್ನೇ ಒಡೆದಾಡಿಸಿ ಒಂದು ಅಶಾಂತಿ ಮೂಡಿಸ್ಬೇಕು ಅನ್ನೋ ಒಂದೇ ಕಾರಣದಿಂದ ಇವತ್ತು ಈ ರೀತಿ ಫೇಸ್ಬುಕ್ ಪೇಜ್ಗಳಲ್ಲಿ ಬರ್ಕೊಳ್ಳೋದು, ಪ್ರಚೋದನೆ ಕೊಟ್ಟು ಏನು ನಮ್ಮ ಮಧ್ಯೆ ಹೊಡೆದಾಟಗಳನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಬ್ಬ ಕಿಡಿಗೇಡಿ ಏನು ಮಾಡಿದ್ದಾನೆ, ಅದಕ್ಕೆ ಕಾನೂನು ರೀತಿ ಇವತ್ತೇನು ನಾವು ಇನ್ಸ್ಪೆಕ್ಟರ್ ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ. ಕರೆಕ್ಟಾಗಿ FIR ರಿಜಿಸ್ಟ್ರ್ ಮಾಡಿ ಅವನ್ನ ಬಂಧಿಸಿ ನೆಲಮಂಗಲ ತಾಲೂಕಿಗೆ ಇದೊಂದು ಮೆಸೇಜ್ ಆಗಬೇಕು. ಯಾರು ಯಾವ ಜನಾಂಗದ ಮೇಲೂ ಈ ರೀತಿ ತುಚ್ಛವಾಗಿ ಕೀಳಾಗಿ ಮಾತಾಡೋ ಅಂಥದ್ದನ್ನ ಆ ಚಾನ್ಸನ್ನು ತಗೋಬಾರ್ದು. ತಾವೇನು ಇವತ್ತು ಕ್ರಮ ತಗೋತೀರಿ, ಇದು ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ತಾಲೂಕಲ್ಲಿ. ಹಾಗಾಗಿ ಈ ಕಿಡಿಗೇಡಿ ಮೇಲೆ ಏನಿವತ್ತು ಯಾವ ಕಾನೂನಲ್ಲಿ ಯಾವ್ಯಾವ ಸೆಕ್ಷನ್ನಲ್ಲಿ ಎಲ್ಲೆಲ್ಲಿ ಅವನು ಅಪರಾಧ ಮಾಡಿದ್ದಾನೆ ಅನ್ನೋ ಒಂದು ವಿಚಾರದಲ್ಲಿ ನಾವು ಕಂಪ್ಲೇಂಟಲ್ಲಿ ಕೂಡ ದಾಖಲು ಮಾಡಿದ್ವಿ. ಸೆಕ್ಷನ್ನು 196 BNS ಮತ್ತು 352 ಹಾಗೆ 353 ಮತ್ತು IT ಆ್ಯಕ್ಟಲ್ಲಿ ನೀವು ಅವ್ರ ಮೇಲೆ FIR ಮಾಡಿ ದಯವಿಟ್ಟು ಅವ್ರ ಮೇಲೆ ಸೂಕ್ತ ಕ್ರಮವನ್ನು ತಗೋಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಈ ಹಿನ್ನೆಲೆಯಲ್ಲಿ ನೆಲಮಂಗಲ ತಾಲೂಕಿನ ಒಕ್ಕಲಿಗ ಸಮುದಾಯದ ನಾಯಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇನ್ನು ಘಟನೆಯ ಗಂಭೀರತೆಯನ್ನು ಗಮನಿಸಿದ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯ 196, 352, 353 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು, ಆರೋಪಿಯನ್ನ ಪತ್ತೆ ಹಚ್ಚಲು ತನಿಖೆ ಆರಂಭಿಸಿದ್ದಾರೆ. ಸದ್ಯ ಈ ಘಟನೆ ನೆಲಮಂಗಲದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತರದಂತೆ ಸಾರ್ವಜನಿಕರು ಜವಾಬ್ದಾರಿಯಿಂದ ವರ್ತಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಈ ಒಂದು ಏನು ಆ ಕಿಡಿಗೇಡಿ ನಮ್ಮ ಫೇಸ್ಬುಕ್ನಲ್ಲಿ ಏನು ಈ ರೀತಿ ಎಲ್ಲ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ, ಇದಕ್ಕೆ ಇವತ್ತು ಖಂಡಿಸಕ್ಕೆ ಆಗಮಿಸಿರುವಂಥ ಎಲ್ಲ, ಯಾಕಂದರೆ ತುಂಬ ಕಮ್ಮಿ ಅವಧಿಯಲ್ಲಿ ಇವತ್ತು ತುಂಬ ಶ್ರೇಷ್ಠವಾದ ದಿನ ಬಸವ ಜಯಂತಿ. ಪ್ರತಿಯೊಬ್ಬರು ಮನೆಯಲ್ಲಾಗಲಿ ಅವರ ಒಂದು ಕುಟುಂಬದಲ್ಲಾಗಲಿ ಹಲವಾರು ಕಾರ್ಯಕ್ರಮಗಳಿರೋದ್ರಿಂದ ತುಂಬ ವಿರಳವಾಗಿ ಬಂದಿದ್ದಾರೆ. ಇದೇ ನಮ್ಮ ಶಕ್ತಿ ಅಂತ ತಿಳ್ಕೋಬಾರ್ದು. ಅಕಸ್ಮಾತ್ ಏನು ನಾಳೆ ಅಂತ ಹೇಳಿದ್ರೆ ಇದು ಇನ್ನೂ ಹೆಚ್ಚಿನ ಶಕ್ತಿ, ಒಕ್ಕಲಿಗರ ಶಕ್ತಿ ಏನು ಅಂತ ತೋರಿಸ್ತಾ ಇತ್ತು. ನಾವೆಲ್ಲರೂ ತಿಳಿದಿರೋ ಹಾಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಸರ್ವ ಸಮಾಜದ ಶಾಂತಿಯ ತೋಟ ಅನ್ನೋ ಒಂದು ವೇದ ವಾಕ್ಯದಲ್ಲಿ ನಾವು ಒಕ್ಕಲಿಗ ಜನಾಂಗದವ್ರು ಬದುಕ್ತಾ ಇರೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ MMK ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.